ಪವಿತ್ರ ಗೌಡ ಈಕೆಗೆ 2024 ಕಹಿ ವರ್ಷವೇ ಆಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರುವಂತೆ ಆಗಿತ್ತು. 6 ತಿಂಗಳು ಜೈಲು ವಾಸ ಮಾಡಿದ್ದ ಪವಿತ್ರ ಜಾಮೀನು ಮೂಲಕ ಹೊರ ಬಂದಿದ್ದಾರೆ. ಜೈಲಿನಿಂದ ಆಚೆ ಬರ್ತಿದ್ದಂತೆ ಪವಿತ್ರ ಗೌಡ ಹೊಸ ವರ್ಷಕ್ಕೆ ಹೊಸ ಜೀವನ ಶುರು ಮಾಡಲಿದ್ದಾರಂತೆ. ಹಾಗಾದ್ರೆ ಜೈಲಿನಿಂದ ಆಚೆ ಬಂದಿರುವ ಪವಿತ್ರ ಗೌಡ ಮುಂದಿನ ಪ್ಲಾನ್ ಏನು? ಮತ್ತೆ ಬಿಸ್ನೆಸ್ ಶುರು ಮಾಡ್ತಾರಾ? RR ನಗರಕ್ಕೆ ಬಂದಿದ್ಯಾಕೆ? ಅಲ್ಲೇ ಸೆಟಲ್ ಆಗ್ತಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪವಿತ್ರ ಗೌಡ ನಟಿಯಾಗಿದ್ರು ಕೂಡ ಕಳೆದ 10-12 ವರ್ಷಗಳ ಹಿಂದೆ ಆಕೆ ಯಾರಂತಾನೆ ಅನೇಕರಿಗೆ ಗೊತ್ತಿರಲಿಲ್ಲ. ಆದ್ರೀಗ ಈಕೆಯದ್ದೇ ಸುದ್ದಿ. ಆಕೆ ಎಲ್ಲಿಗೆ ಹೋದ್ರು, ಏನ್ ಮಾಡಿದ್ರು ಅನ್ನೋದು ಚರ್ಚೆಯಲ್ಲಿರುವ ವಿಷಯವಾಗಿದೆ. ಇದಕ್ಕೆ ಕಾರಣ ರೇಣುಕಾಸ್ವಾಮಿ ಕೊಲೆ ಕೇಸ್. ಹೌದು, ಪವಿತ್ರ ಗೌಡ ಸ್ಯಾಂಡಲ್ವುಡ್ ನಟಿ. ಆಕೆಯ ಸಿನಿಮಾ ವಿಚಾರಕ್ಕೆ ಬಂದ್ರೆ 10-12 ವರ್ಷಗಳಿಂದ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಅಗಮ್ಯ, ಛತ್ರಿಗಳು ಸಾರ್ ಛತ್ರಿಗಳು, ಇನ್ನಿತರ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಆದ್ರೆ ಯಾವ ಸಿನಿಮಾಗಳಿಂದಲೂ ಅವರ ವೃತ್ತಿ ಬದುಕಿಗೆ ಅಂತ ಸಕ್ಸಸ್ ಏನೂ ಸಿಕ್ಕಿರ್ಲಿಲ್ಲ. ಇದೀಗ ಸಿನಿಮಾ ಇಂಡಸ್ಟ್ರಿಯಿಂದ ಆಕೆ ದೂರ ಉಳಿದಿದ್ರು. ಕೋಣನಕುಂಟೆ ಬಳಿ ಸಿಂಗಲ್ BHK ಮನೆಯೊಂದರಲ್ಲಿ ಫ್ಯಾಮಿಲಿ ಜೊತೆ ಆಕೆ ಇದ್ರಂತೆ. ಆದ್ರೆ ಬರ್ತಾ ಬರ್ತಾ ಆಕೆಯ ಲೈಫ್ ಕಂಪ್ಲೀಟ್ ಚೇಂಜ್ ಆಯ್ತು. ದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ್ರು. ಹೌದು, ಮಿಡಲ್ ಕ್ಲಾಸ್ ಜೀವನ ಮಾಡ್ತಿದ್ದ ಪವಿತ್ರ ಗೌಡಗೆ ಕಾರು, ಐಷಾರಾಮಿ ಬಂಗಲೆ ಎಲ್ಲವೂ ಬಂತು. ಸಿನಿಮಾ ಕೈ ಕೊಟ್ಟ ಬೆನ್ನಲ್ಲೇ ಆಕೆ ಬಿಸ್ನೆಸ್ ನತ್ತ ಮುಖ ಮಾಡಿದ್ಲು. RR ನಗರ ಬಳಿರುವ ರೆಡ್ ಕಾರ್ಪೆಟ್ ಎಂಬ ಬಟ್ಟೆ ಅಂಗಡಿ ನಡೆಸ್ತಾ ಇದ್ರು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಜೈಲಿಗೆ ಹೋಗಬೇಕಾಯ್ತು. ಪವಿತ್ರ ಜೈಲಿಗೆ ಹೋಗ್ತಿದ್ದಂತೆ ಆಕೆಯ ಬಿಸ್ನೆಸ್ ಅರ್ಧಕ್ಕೆ ನಿಂತು ಹೋಯ್ತು. ಅದನ್ನು ಯಾರು ನಡೆಸ್ತಾ ಇರ್ಲಿಲ್ಲ. ಇದೀಗ ಮತ್ತೆ ಆಕೆ ಹೊಸ ಜೀವನ ಶುರು ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಜೈಲಿಂದ ಬರ್ತಿದ್ದಂತೆ ಅಮ್ಮನ ಮನೆ ಸೇರಿದ ಪವಿತ್ರ ಗೌಡ ಹೊಸ ವರ್ಷದ ದಿನ RR ನಗರದ ತಮ್ಮ ಮನೆಗೆ ಬಂದಿದ್ರು. ಮನೆಯಲ್ಲಿ ಹೊಸ ವರ್ಷದಂದೇ ಪೂಜೆ ಕೂಡ ಮಾಡಿಸಿದ್ದಾರೆ ಎನ್ನಲಾಗ್ತಿದೆ. ಅದಾದ್ಮೇಲೆ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ಮಾಡಿಸಿದ್ದಾರಂತೆ. ಅಷ್ಟೇ ಅಲ್ಲ, ಹೊಸ ವರ್ಷದಿಂದ ಹೊಸ ಬದುಕು ಕಟ್ಟಿಕೊಳ್ಳೋಕೆ ಸಜ್ಜಾದ ಪವಿತ್ರ ಗೌಡ ಇದೀಗ 7 ತಿಂಗಳ ನಂತರ ಮತ್ತೆ ರೆಡ್ ಕಾರ್ಪೆಟ್ ಶಾಪ್ ನಡೆಸಲು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈಗ ಶಾಪ್ನ ಕೆಲಸಗಳು ನಡೀತಾ ಇದೆಯಂತೆ. ಈಗಾಗಲೇ ಬಟ್ಟೆ ಅಂಗಡಿಗೆ ರಾ ಮೆಟೀರಿಯಲ್ ಕೂಡ ಖರೀದಿಸಿದ್ದಾರೆ ಎನ್ನಲಾಗ್ತಿದೆ. ಧನುರ್ಮಾಸ ಮುಗಿದ ನಂತರ ಅಂಗಡಿ ಮತ್ತೆ ಓಪನ್ ಆಗ್ತಿದ್ಯಂತೆ. ಜನವರಿ 15ರಿಂದ ರೆಡ್ ಕಾರ್ಪೆಟ್ ಶಾಪ್ನಲ್ಲಿ ಪವಿತ್ರ ಗೌಡ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ನಮಸ್ಕಾರ.